ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಮೊಬೈಲ್ ಆ್ಯಪ್ಗಳ ಜಮಾನ. ಪ್ರತಿಯೊಂದಕ್ಕೂ ಮೊಬೈಲ್ ಆ್ಯಪ್ಗಳಿವೆ. ಫಿಟ್ನೆಸ್ ಇರಬಹುದು, ಡಯಟಿಂಗ್ ಇರಬಹುದು, ಎಂಟರ್ಟೈನ್ಮೆಂಟ್ ಇರಬಹುದು, ನ್ಯೂಸ್ ಇರಬಹುದು, ಪ್ರತಿಯೊಂದನ್ನು ಕೂಡ ತಲುಪೋದಕ್ಕೆ ಜನ ಮೊಬೈಲ್ ಆ್ಯಪ್ಗಳನ್ನು ನಂಬ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ತಮ್ಮ ಪರವಾಗಿ 3 ಹೊಸ ಮೊಬೈಲ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ಗಳ ಸಹಾಯದಿಂದ ಬೆಂಗಳೂರಿನಲ್ಲಿ ಸಂಚಾರ ನಿಯಂತ್ರಣವನ್ನು ಇನ್ನಷ್ಟು ಸುಗಮಗೊಳಿಸಬಹುದು ಅನ್ನುವಂಥ ಭರವಸೆ ಪೊಲೀಸರಿಗಿದೆ. ಹಾಗಾದರೆ ಈ ಅಪ್ಲಿಕೇಶನ್ಗಳು ಏನು, ಅವುಗಳಿಂದ ನಿರೀಕ್ಷೆಗಳೇನು, ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನೋಡಿ. ಬೆಳಗ್ಗೆ 8ರಿಂದ ರಾತ್ರಿ 10ರವರೆಗೆ ಬೆಂಗಳೂರಿನ ಯಾವುದೇ ರಸ್ತೆಗಿಳಿದ್ರೂ ಟ್ರಾಫಿಕ್ ಜಾಮ್ ಸಾಮಾನ್ಯ. ಇಂತಹ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ಇದುವರೆಗೂ 10 ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಕೆಲವು ಸ್ವಲ್ಪ ಮಟ್ಟಿಗೆ ಯಶಸ್ವಿಯೂ ಆಗಿದ್ದಾವೆ. ಹೊಸ ತಂತ್ರಗಳ ಮೊರೆ ಹೋಗ್ತಾ ಇರೋ ಪೊಲೀಸರು ಇದೀಗ ಮೊಬೈಲ್ ಅಪ್ಲಿಕೇಶನ್ಗೆ ಮೊರೆ ಹೋಗಿದ್ದಾರೆ. ಟ್ರಾಫಿಕ್ ಪೊಲೀಸ್ ಇನ್ಫಾರ್ಮೇಷನ್ ಆ್ಯಪ್ಸ್, ಪಬ್ಲಿಕ್ ಐ ಹಾಗೂ ಲೆಟಸ್ ಡ್ರೈವ್ ಅಲಾಂಗ್ ಅನ್ನುವಂಥ 3 ಅಪ್ಲಿಕೇಶನ್ಗಳನ್ನು ಇಂದು ಬಿಡುಗಡೆ ಮಾಡಲಾಯಿತು. ಟ್ರಾಫಿಕ್ ಪೊಲೀಸ್ ಇನ್ಫಾರ್ಮೇಷನ್ ಆ್ಯಪ್ಸ್ ಟ್ರಾಫಿಕ್ ಜಾಮ್, ಸ್ಲೋ ಮೂವಿಂಗ್ ಟ್ರಾಫಿಕ್, ಅಪಘಾತ ಮುಂತಾದ ಮಾಹಿತಿಯನ್ನು ಅಪ್ಲಿಕೇಶನ್ನಲ್ಲಿ ತಿಳಿಯಬಹುದು. ಎರಡನೇದಾಗಿ ಪಬ್ಲಿಕ್ ಐ ಹಳೆಯ ವಿಚಾರವಾದರೂ ಮೊಬೈಲ್ ಮೂಲಕ ಮತ್ತಷ್ಟು ವೇಗಗೊಳಿಸಿದ್ದಾರೆ. ಇದರ ಮೂಲಕ ಸಾರ್ವಜನಿಕರು ಸಹಕರಿಸಿದರೆ ಬೇರೆ ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದಾಗ ಅವರ ವಿರುದ್ಧ ಕ್ಷಣಾರ್ಧದಲ್ಲಿ ದೂರು ದಾಖಲಾಗುವಂತೆ ಮಾಡಬಹುದು. ಇನ್ನು ಲೆಟಸ್ ಡ್ರೈವ್ ಅಲಾಂಗ್ ಅಪ್ಲಿಕೇಶನ್ ಬೇರೆಯವರೊಂದಿಗೆ ಪ್ರಯಾಣ ಮಾಡಿ ಇಂಧನ ಉಳಿಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೆ ಇದು ಸಹಕಾರಿಯಾಗಲಿದೆ. ಇವತ್ತಿಲ್ಲಿ ನಾವು 3 ಮೊಬೈಲ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ್ದೇವೆ. ಒಂದು ಪಬ್ಲಿಕ್ ಐ ಅಂಥೇಳಿ, ಇದರಲ್ಲಿ ಈಗಾಗಲೇ ನಾವು ಪಬ್ಲಿಕ್ ಐ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಪಬ್ಲಿಕ್ಕು ಯಾವುದಾದ್ರೂ ಟ್ರಾಫಿಕ್ ವೈಲೇಷನ್ಸ್ ಆದಾಗ ಅವುಗಳನ್ನು ಪಿಕ್ಚರ್ಗಳನ್ನು ತೆಗೆದು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಅದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕ್ಲಿಷ್ಟಕರ ಆಗ್ತದೆ. ಈಗ ಈ ಮೊಬೈಲ್ ಆ್ಯಪ್ ಬಂದಿರೋದ್ರಿಂದ ಈ ಮೊಬೈಲ್ ಆ್ಯಪ್ ಮುಖಾಂತರ ಪಬ್ಲಿಕ್ನವರು ಅವರ ಮೊಬೈಲ್ ಫೋನ್ನಿಂದಲೇ ಫೋಟೋಗಳನ್ನು ತೆಗೆದುಕೊಂಡು ಯಾವುದಾದ್ರೂ ವೈಲೇಷನ್ ಇದ್ದರೆ ಅದನ್ನು ಭಾಳ ಸುಲಭವಾಗಿ ಮತ್ತು ಭಾಳ ತ್ವರಿತವಾಗಿ ಅವುಗಳನ್ನು ನಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ಬೋದು. ಈ 3 ನೂತನ ಅಪ್ಲಿಕೇಶನ್ಗಳನ್ನು ಬೆಂಗಳೂರಿನ ಯುವಕರೇ ಆದಂಥ ಶ್ರೀಮನು, ಅಕ್ಷಯ್ ಚಂದ್ರಶೇಖರ್ ಹಾಗೂ ಶ್ರೀನಾಥ್ ಅನ್ನೋರು ವಿನ್ಯಾಸಗೊಳಿಸಿದ್ದಾರೆ. ಗೂಗಲ್ ವೆಬ್ಸೈಟ್ನಲ್ಲಿ BTP ಅಂತ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವುಗಳ ಬಳಕೆಯಿಂದ ಸಂಚಾರ ದಟ್ಟಣೆ ನಿಯಂತ್ರಣ ಹಾಗೂ ನಿಯಮಗಳ ಉಲ್ಲಂಘನೆ ದೃಷ್ಟಿಯಿಂದ ಇವುಗಳ ಬಳಕೆ ಹೆಚ್ಚು ಸಹಕಾರಿಯಾಗಲಿದೆ ಅನ್ನೋದು ವಿನ್ಯಾಸಕರ ನಂಬಿಕೆ. ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ಜನರು ರೋಡ್ ಮೇಲೆ ಹೋಗ್ಬೇಕಾದ್ರೆ ಅವರಿಗೆ ಟ್ರಾಫಿಕ್ ಸಿಚುವೇಶನ್ ಗೊತ್ತಿರಲ್ಲ. ಮನೆ ಡೈಲಿ ಬೇಸಿಸ್ ಎಲ್ಲೋ ಹೋಗ್ತೀರಾ, ನೀವು JC ರೋಡಲ್ಲಿ ಹೋಗ್ತೀರಾ, ಅಲ್ಲಿವರೆಗೂ ಹೋಗೋವರೆಗೂ ನಿಮಗೆ ಗೊತ್ತಿರಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಅಂತ. ಸೊ ಈಗಾಗಲೇ ಟ್ರಾಫಿಕ್ ಪೊಲೀಸ್ನವರು ಅದನ್ನು ಅವ್ರ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಎಲ್ಲಿ ಜಾಮ್ ಇದೆ, ಎಲ್ಲೆಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅಂತ. ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಸೊ ನೀವು ಎಲ್ಲ ಹೋಗೋಕ್ಕಿಂತ ಮುಂಚೆ ಜಸ್ಟ್ ನಿಮ್ಮ ಚೆಕ್ ಮಾಡ್ಬೋದು ಎಲ್ಲೆಲ್ಲಿ ಜಾಮ್ ಇದೆ. ಯು ಕ್ಯಾನ್ ಅವಾಯ್ಡ್ ದೋಸ್ ರೋಡ್ಸು. ಸೊ ಇದೇನು ಅಂದರೆ, ಇದು ಮೊಬೈಲ್ ಆ್ಯಪು ಆ್ಯಂಡ್ರಾಯ್ಡಲ್ಲಿ ಆ್ಯಂಡ್ iOS ಅಲ್ಲಿ ಇನ್ನೇನು ಬರುತ್ತೆ ನೆಕ್ಸ್ಟ್ ವೀಕಲ್ಲಿ ಅಪ್ರೂವಲ್ಗೆ ಹಾಕಿದ್ದೀವಿ. ಸೊ ಈ ಪಬ್ಲಿಕ್ಕು ಅವ್ರ ಮೊಬೈಲ್ ಫೋನಿಂದ ಡೈರೆಕ್ಟಾಗಿ ವೈಲೇಷನ್ಸ್ ಕ್ಯಾಪ್ಚರ್ ಮಾಡಿ ಕಂಪ್ಲೇಂಟ್ಸಾಗಿ ಸಬ್ಮಿಟ್ ಮಾಡ್ಬೋದು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ಸನ್ನು ನೋಡಿಬಿಟ್ಟು ಅವರು ಆ್ಯಕ್ಷನ್ ತೊಗೋತಾರೆ ಅದ್ರ ಮೇಲೆ. ಈ 3 ಆ್ಯಪ್ಸ್ಗಳನ್ನು ಉತ್ತಮ ಉದ್ದೇಶಗಳ ಬಳಕೆಗಾಗಿ ಇಂದು ಲೋಕಾರ್ಪಣೆ ಮಾಡಲಾಗಿದೆ. ಆದರೆ ಸಾರ್ವಜನಿಕರ ಸಹಕಾರದೊಂದಿಗೆ ಪೊಲೀಸರು ಮತ್ತಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದಲ್ಲಿ ಮಾತ್ರ ಇದರ ಸದುದ್ದೇಶ ಈಡೇರೋದಕ್ಕೆ ಸಾಧ್ಯ. ಈ 3 ಆ್ಯಪ್ಸ್ಗಳು ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಸಹಕಾರಿಯಾಗ್ತಾವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅಲ್ಲಾವುದ್ದೀನ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಈ 3 ಆ್ಯಪ್ಗಳು ಮತ್ತು ಇವುಗಳಿಂದ ಇರುವಂತಹ ನಿರೀಕ್ಷೆಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ B. ದಯಾನಂದ್ ಇದ್ದಾರೆ, ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಸಂಚಾರ ವಿಭಾಗ. ಸರ್ ನಮಸ್ಕಾರ. ಕಂಗ್ರಾಟ್ಸ್ ಸರ್. ಬೆಂಗಳೂರು ಪೊಲೀಸರು ದಿನೇ ದಿನೇ ಟೆಕ್ನಾಲಜಿಕಲಿ ಅಪ್ಡೇಟೆಡ್ ಆಗ್ತಾ ಇದ್ದಾರೆ. ಸೊ ಇದರ ಬಾಟಮ್ ಲೈನ್ ಏನು ಅಂದರೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಕೇವಲ ಟ್ರಾಫಿಕ್ ಪೊಲೀಸರ ಜವಾಬ್ದಾರಿ ಅಲ್ಲ, ಅದರಲ್ಲಿ ಜನರ ಸಹಭಾಗಿತ್ವ ಕೂಡ ಇರಬೇಕು ಅನ್ನುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? 100ಕ್ಕೆ 100 ಇದು ಸತ್ಯ. ಮುಖ್ಯವಾಗಿ ಸಂಚಾರ ವಿಷಯ ಏನಿದೆ ಅದು ಪ್ರಮುಖವಾಗಿ ನಾವು ಜನರ ಜೊತೆಗೆ ಜನರ ಒಡನೆ ಬೆರೆತು
ಅವರ ಒಂದು ಏನು ಅಭಿಪ್ರಾಯಗಳು ಮತ್ತು ಅವರ ಸಜೆಷನ್ಸ್ ಅದ್ರ ಮೇರೆಗೆ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಇಂಗ್ಲೀಷಲ್ಲಿ ಇರ್ತಾರೆ, ವೇರರ್ ನೋಸ್ ವೇರ್ ದ ಶೂ ಪಿಂಚಸ್ ಅಂತೇಳಿ. ವೆನ್ ದ ರೋಡ್ ಯೂಸರ್ಸ್ ದೇ ನೋ ವಾಟ್ ಈಸ್ ದ ಪ್ರಾಬ್ಲಮ್ ದೇರ್, ಏನಾಗ್ತಾ ಇದೆ ಏನು ಅಂಥದ್ದು. ಅದಕ್ಕೋಸ್ಕರ ಇಟ್ಸ್ ಅವರ್ ಪಾಲಿಸಿ ದಟ್ ವಿ ವರ್ಕ್ ವಿತ್ ದ ಪಬ್ಲಿಕ್. ಜನರ ಜೊತೆಗೆ ಬೆರೆತು ಜನರನ್ನು ಇನ್ವಾಲ್ವ್ ಮಾಡಿಕೊಂಡು ಅವರನ್ನು ಕೂಡ ತೊಡಗಿಸ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಇದರಿಂದಾಗಿ ಈಗ ಈ ಒಂದು 3 ಯುವಕರು ಬೆಂಗಳೂರು ನಗರದವರೇ ಅವರು ತಾವಾಗೇ ಮುಂದೆ ಬಂದು ಈ ಮೊಬೈಲ್ ಆ್ಯಪ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅವ್ರುಗಳನ್ನು ನಾವು ಒಟ್ಟಿಗೆ ಸೇರಿಸಿ ಸಾಕಷ್ಟು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಈಗ ಇವತ್ತು ಈ ಮೊಬೈಲ್ ಆ್ಯಪ್ಗಳನ್ನು ಲಾಂಚ್ ಮಾಡಿದ್ದೇವೆ. ಇವುಗಳನ್ನು ಬೆಂಗಳೂರು ನಗರದ ಪ್ರಜ್ಞಾವಂತ ನಾಗರಿಕರು, IT ಸೇವೆಯಾಗಿರ್ತಕ್ಕಂಥ ಯುವ ಪೀಳಿಗೆಯರು ಇದನ್ನು ಸ್ವಾಗತಿಸ್ತಾರೆ, ಸ್ವೀಕರಿಸ್ತಾರೆ ಮತ್ತು ಇವುಗಳನ್ನು ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ನಾವು ಆಶಿಸ್ತಾರೆ. ಬಹುಶಃ ಈ ಆ್ಯಪ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿಯಾಗಿದ್ದು ಫೇಸ್ಬುಕ್ನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಬಂದಂಥ ಒಂದು ಬೆಂಬಲ ಅಂತ ಅನ್ಸುತ್ತೆ. ನಿಜ 100% ನಿಜ. ಫೇಸ್ಬುಕ್, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಫೇಸ್ಬುಕ್ ಏನಿದೆ ಈಗಾಗಲೇ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಒಂದು ಫಾಲೋವರ್ಸ್ ನಮ್ಮಲ್ಲಿದ್ದಾರೆ. ಜೊತೆಗೆ ಏನಾಗಿದೆ ಅಂತಂದರೆ ಈ ಫೇಸ್ಬುಕ್ನಲ್ಲೇ ನಾವು ಸಾಕಷ್ಟು ಚರ್ಚೆ ಮತ್ತು ಡಿಸ್ಕಷನನ್ನು ಮಾಡಿದಾಗ ಇದರಲ್ಲಿ ಈ ರೀತಿಯ ಜನರು ಮುಂದೆ ಬಂದಿರ್ತಕ್ಕಂಥ ನಮಗೆ ಗೊತ್ತಾಗಿ ಅವರನ್ನು ನಾವು ಒಂದು ಕಡೆ ಸೇರಿಸಲಿಕ್ಕೆ ಸಾಧ್ಯ ಆಗಿದೆ. ಸೊ ಈ ಆ್ಯಪ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸುವಂಥದ್ದು ಕಾರ್ ಪೂಲಿಂಗಿಗೆ ಸಂಬಂಧಪಟ್ಟಂತೆ. ನಿಜ, ಕಾರ್ ಪೂಲಿಂಗ್ ಏನಿದೆ ಇಟ್ ಈಸ್ ಒನ್ ಆಫ್ ದಿ ಕ್ಯಾಂಪೇನ್ಸ್ ವಿಚ್ ವಿ ಲಾಂಚ್ಡ್. ಹೋದ ವರ್ಷ ನಾವು ಇದನ್ನು ಲಾಂಚ್ ಮಾಡಿದ್ವಿ. ಮುಖ್ಯವಾಗಿ ಬೆಂಗಳೂರು ನಗರದ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಹುಶಃ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಕಾರ್ ಪೂಲಿಂಗನ್ನು ನಾವು ಅಳವಡಿಸ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತೇಳಿ. ಸಾಕಷ್ಟು ಸಮಯದಲ್ಲಿ ನಾವು ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಪೀಕ್ ಅವರ್ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಕಾರ್ನಲ್ಲಿ ಕೂತ್ಕೊಂಡು ಚಲಿಸ್ತಾ ಇರ್ತಾನೆ, ಟ್ರಾಫಿಕ್ ಜಾಮ್ ಆಗಿರ್ತದೆ. ಈ ವಿಲ್ ಬಿ ಬ್ಲೇಮಿಂಗ್ ಎವ್ರಿಬಡಿ ನಾಟ್ ನೋಯಿಂಗ್ ದಟ್ ಹಿ ಆಲ್ಸೋ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಜಾಮ್. ಸೊ ಅದಕ್ಕೋಸ್ಕರ ಈ ರೀತಿ ಕಾರ್ ಪೂಲಿಂಗನ್ನು ಜನರು ಅಳವಡಿಸ್ಕೊಂಡ್ರೆ ಒಂದೇ ಕಡೆಗೆ ಹೋಗ್ತಾ ಇರ್ತಕ್ಕಂಥವ್ರು ಅಥವಾ ಒಂದೇ ಬಿಲ್ಡಿಂಗ್ನಲ್ಲಿ ಅಥವಾ ಒಂದೇ ಕಂಪನಿಯಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಒಟ್ಟಿಗೆ ಸೇರಿದ್ರೆ ಈ ಕಾರ್ ಪೂಲಿಂಗ್ ಮಾಡಿಕೊಂಡ್ರೆ ನಮಗೆ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ತಾಂತ್ರಿಕವಾಗಿ ಈಗ ನಾವು ಕಾರ್ ಪೂಲಿಂಗನ್ನು ಲಾಂಚ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಅಷ್ಟು ನಿರೀಕ್ಷಿತ ಒಂದು ಸಕ್ಸಸ್ ನಮಗೆ ಸಿಗಲಿಲ್ಲ. ಈಗ ಇದರ ಮುಖಾಂತರ ನಮ್ಮ ವೀಕ್ಷಕರಿಗೆ ಕಾರ್ ಪೂಲಿಂಗ್ ಬಗ್ಗೆ ಒಂದು ಸಣ್ಣದಾದಂಥ ಸಂಕ್ಷಿಪ್ತವಾದಂಥ ಈ ವಿವರಣೆಯನ್ನು ಕೊಟ್ಟುಬಿಡ್ತೀನಿ. ಕಾರ್ ಪೂಲಿಂಗ್ ಅನ್ನುವಂಥದ್ದು ಬಹಳ ಟ್ರಾಫಿಕ್ ವಿಷಯದಲ್ಲಿ ಬಹಳ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲಂಥ ಒಂದು ಕಾನ್ಸೆಪ್ಟ್ ಇದು. ಒಂದೇ ಕಂಪನಿಲಿ ಕೆಲಸ ಮಾಡ್ತಿರ್ತಾರೆ, ಒಂದೇ ಏರಿಯಾದಲ್ಲಿ ಇರ್ತಾರೆ, ಒಂದೇ ಟೈಮ್ಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಸುಮಾರು 5 ಜನ ಅಂತ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ 5 ಜನ 5 ಕಾರುಗಳಲ್ಲಿ ಪ್ರಯಾಣಿಸ್ತಾರೆ. ಕಾರ್ ಪೂಲಿಂಗ್ ಕಾನ್ಸೆಪ್ಟ್ ಏನು ಅಂತಂದರೆ, ನೀವು 5 ಜನ ಸೇರಿ ಒಬ್ಬೊಬ್ಬರು ಒಂದೊಂದು ದಿವಸ ಒಬ್ಬೊಬ್ಬರ ಕಾರ್ನಲ್ಲಿ ಪ್ರಯಾಣ ಮಾಡಿ, ಇನ್ನು 4 ಕಾರುಗಳು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನೆಮ್ಮದಿಯಾಗಿ ನಿಂತ್ಕೊಂಡಿರಲಿ, ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡಿ. ಇದರಿಂದಾಗಿ ಇಂಧನ ಉಳಿಯುತ್ತೆ, ಜೊತೆಗೆ ಟ್ರಾಫಿಕ್ನ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಸರ್, ಕಾರ್ ಪೂಲಿಂಗಿಗೆ ರಿಯಾಕ್ಷನ್ ಹೇಗಿದೆ? ಕಾರ್ ಪೂಲಿಂಗ್ ರಿಯಾಕ್ಷನ್ ಈಗಾಗಲೇ ಹೇಳಿದಾಗೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಅದಕ್ಕೋಸ್ಕರ ಈಗ ಮೊಬೈಲ್ ಆ್ಯಪನ್ನು ನಾವು ಲಾಂಚ್ ಮಾಡ್ತಿದ್ದೆ. ಜನರಲ್ಲಿ ಆಸಕ್ತಿ ಇದೆ, ಮಾಡಬೇಕು ಅಂತ ಇದೆ. ಬಟ್ ದೇರ್ ಆರ್ ಸಮ್ ಲಿಮಿಟೇಷನ್, ಸಮಸ್ಯೆಗಳಿದ್ದಾವೆ. ಒಬ್ರಿಗೊಬ್ಬರು ಸಂಪರ್ಕ ಮಾಡಲಿಕ್ಕೆ, ಒಬ್ರಿಗೊಬ್ಬರು ಅವರ ಒಂದು ಟೈಮಿಂಗ್ ಇವರ ಒಂದು ಟೈಮಿಂಗನ್ನು ಅವರು ಹತ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಈಗ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಈ ಮೊಬೈಲ್ ಆ್ಯಪ್ ಏನಿದೆ ಅದರ ಮುಖಾಂತರ ಇದು ಒಂದು ಸಂಪರ್ಕ ಸೇತುವೆಯಾಗಿ ಯಾರು ಕಾರ್ ಪೂಲಿಂಗ್ ಮಾಡೋರಿದ್ದಾರೆ, ಯಾರು ಕಾರ್ ಪೂಲಿಂಗ್ನಲ್ಲಿ ಆಸಕ್ತಿ ಉಳ್ಳವರಿದ್ದಾರೆ ಅವರನ್ನು ಒಬ್ರಿಗೊಬ್ರು ಬೆಸೀಲಿಕ್ಕೆ ಇದು ಒಂದು ಸಂಪರ್ಕ ಸೇತುವೆಯಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು ಯಾವ ರೀತಿ ಇದಾಗ್ತದೆ ಅಂತ ಹೇಳಿ. ಇನ್ನು ಈ ದೂರುಗಳನ್ನು ಕೊಡೋದು, ಆನ್ಲೈನ್ ದೂರುಗಳಿಗೆ ರೆಸ್ಪಾಂಡ್ ಮಾಡ್ತಾರಾ ಸರ್ ಪೊಲೀಸರು? ಬಹಳಷ್ಟು ಜನರಲ್ಲಿ ಇರುವಂಥ ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಫೋಟೋ ತೆಗೆದು ಹಾಕ್ತೀವಿ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಂತ್ಕೊಂಡಿರೋದು, ನೀವು ರೆಸ್ಪಾಂಡ್ ಮಾಡ್ತೀರಾ ಅಂತ? ಖಂಡಿತವಾಗಿಯೂ ಮಾಡ್ತಾ ಇದ್ದೇವೆ. ಅದರ ಒಂದು ಫೀಡ್ಬ್ಯಾಕನ್ನು ಕೂಡ ನಾವು ಜನರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಪಬ್ಲಿಕ್ ಐ ಇದೇನಿದೆ ಅದು 1 ವರ್ಷ ಆಯಿತು, ಸುಮಾರು 6000ಕ್ಕೂ ಮೇಲ್ಪಟ್ಟು ಕಂಪ್ಲೇಂಟ್ಗಳು ನಮಗೆ ಅದರಲ್ಲಿ ಬಂದಿದ್ದಾವೆ. ಎಲ್ಲಿ ವೈಲೇಷನ್, ಪಬ್ಲಿಕ್ ವೈಲೇಷನ್ ಇದೆ, ಟ್ರಾಫಿಕ್ ವೈಲೇಷನ್ ಇದೆ, ಅದನ್ನು ಜನರು ನೋಡಿದ ಮೇಲೆ ಅವರು ಹತಾಶರಾಗೋ ಅವಶ್ಯಕತೆ ಇಲ್ಲ. ಅವರೆಲ್ಲ ಮಾಡ್ಕೊಂಡಿರ್ತಾರೆ, ನಾವು ಸುಮ್ಮನೆ ಎಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತೇಳಿ ದೇ ಕ್ಯಾನ್ ಟೇಕ್ ಸಿಂಪ್ಲಿ ಪಿಕ್ಚರ್ ಆ್ಯಂಡ್ ದೆನ್ ಅದನ್ನು ನಮ್ಮ ಇದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ಈ ಮೊಬೈಲ್ ಆ್ಯಪ್ನಿಂದಾಗಿ ಇದು ಇನ್ನೂ ಸುಲಭ ಆಗ್ತದೆ. ಯಾಕೆಂದರೆ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದ್ದೇ ಇರ್ತದೆ. ದೇ ಸಿಂಪ್ಲಿ ಒಂದು ಕ್ಲಿಕ್ ಮಾಡಿ ಅದನ್ನು ಈ ಮೊಬೈಲ್ ಆ್ಯಪ್ ಮುಖಾಂತರ ನೇರವಾಗಿ ನಮ್ಮ ಸರ್ವರ್ಗೆ ಕೊಡ್ಬೋದು. ಅದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೇವೆ. ಆ್ಯಂಡ್ ಇದೇ ಒಂದು ಆ್ಯಪ್ನ ಮುಖಾಂತರವೇ ಅವರು ಫೀಡ್ಬ್ಯಾಕನ್ನು ಕೂಡ ತಿಳ್ಕೊಬೋದು. ಏನಾಯಿತು ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೆ, ನೋಟಿಸ್ ಜನರೇಟ್ ಆಗಿದೆಯಾ ಅಥವಾ ದಂಡವನ್ನು ಕಟ್ಟಿ ಆಗಿದೆಯಾ, ಏನಾಗಿದೆ ಅನ್ನೋದನ್ನು ಕೂಡ ಅವ್ರು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೌ ಅಬೌಟ್ ಆಟೋ ರಿಕ್ಷಾ ಕಂಪ್ಲೇಂಟ್ ಸರ್? ಆಟೋ ರಿಕ್ಷಾಗಳ ಬಗ್ಗೆ ಅತಿ ಹೆಚ್ಚು ಕಂಪ್ಲೇಂಟ್ಗಳಿರುವಂಥದ್ದು. ಬೆಳಗ್ಗೆ ನೀವು ಮೆಜೆಸ್ಟಿಕ್ ಪ್ರದೇಶದಲ್ಲಿ ಹೋದರೆ ಅವರು ಹೇಳಿದ್ದೇ ರೇಟು. ದೂರಗಳಿಂದ ಬಸ್ನಲ್ಲಿ ಬಂದು ಇಳಿಯುವಂಥ ಪ್ರಯಾಣಿಕರನ್ನು ನಿಜವಾಗ್ಲೂ ಹಗಲು ದರೋಡೆ ಆಗ್ತಾ ಇರುವಂಥದ್ದು. 2 ಕಿಲೋಮೀಟರ್ ಪ್ರಯಾಣಕ್ಕೆ 150 ರೂಪಾಯಿ ಕೇಳ್ತಾರೆ. ಈ ಆಟೋ ರಿಕ್ಷಾಗಳ ಬಗ್ಗೆ ಸಾಕಷ್ಟು ನಮಗೆ ದೂರುಗಳು ಬಂದಿದ್ದಾವೆ. ಅದರ ಆಧಾರದ ಮೇರೆಗೆ ಬೇರೆ ಬೇರೆ ಕ್ರಮಗಳನ್ನು ನಾವೀಗ ತೆಗೆದುಕೊಳ್ತಾ ಇದ್ದೇವೆ. ಈಗ ಇದು ಮೊಬೈಲ್ ಆ್ಯಪ್ನಲ್ಲೇ ಅವರು ಕಂಪ್ಲೇಂಟ್ಗಳನ್ನ ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಟ್ರಾಫಿಕ್ ಇನ್ಫೋದು ಈ BTP ಆ್ಯಪ್ ಏನಿದೆ ಅದರ ಮುಖಾಂತರ ಅವರು ನೇರವಾಗಿ ನಮಗೆ ದೂರನ್ನು ದಾಖಲಿಸ್ಬೋದು. ಈಗಾಗಲೇ ಕೆಲವರು ಇಮೇಲ್ ಮುಖಾಂತರ, SMS ಮುಖಾಂತರ, ನಮ್ಮ IVRA ಸಿಸ್ಟಮ್ ಮುಖಾಂತರ ಕೆಲವು ದೂರುಗಳನ್ನು ದಾಖಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ಒಂದು ಅಡಿಷನಲ್ ಫೀಚರ್ ವೇರಿನ್ ಅವರು ಬೇಕಾದ್ರೆ ಆ ಮೊಬೈಲ್ ಆ್ಯಪಲ್ಲಿ ಡಿಸ್ಪ್ಲೇ ಕಾರ್ಡ್ ಇದೆಯಲ್ಲ ಅದರ ಒಂದು ಫೋಟೋ ತಗೊಂಡು ಅದನ್ನು ಕೂಡ ನಮಗೆ ಕಳಿಸ್ಬೋದು. ಸೊ ಇದರಿಂದಾಗಿ
ಹೀಗಾಗಿ ನಾವು ಸುಲಭವಾಗಿ ಆ ಡ್ರೈವರ್ ಯಾರು ಮತ್ತು ಅವನ ವಿವರಗಳೇನು ಅನ್ನೋದನ್ನು ತಿಳಿದುಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಸರ್, ಇದುವರೆಗಿನ ಅನುಭವದಲ್ಲಿ ಇಂಟರ್ನೆಟ್ ನಿಮಗೆ ಬೆಂಗಳೂರಿನ ಟ್ರಾಫಿಕ್ ನಿಯಂತ್ರಣಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ ಮತ್ತು ಪ್ರಯಾಣಿಕರ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ? ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಆನ್? ಟುಡೇ ಇಸ್ ದ ಜನರೇಷನ್ ಆಫ್ ಇಂಟರ್ನೆಟ್ ಓನ್ಲಿ. ಸೊ ಎಲ್ಲ ವಿಷಯಗಳು ಕೂಡ ಇಂಟರ್ನೆಟ್ ಮುಖಾಂತರವೇ ಈಗ ಸಾಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ನಗರ ಪೊಲೀಸರು ಇಟ್ ಇಸ್ ಅ ಟೆಕ್ನಾಲಜಿ ಡ್ರಿವನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಾಟ್ ವಿ ಆರ್ ಡೂಯಿಂಗ್. ಸೊ ಹೀಗಾಗಿ ಎಮರ್ಜೆನ್ಸಿ ಟೆಕ್ನಾಲಜೀಸ್ ಏನೇನಿದೆ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ನಾವು ಸದಾಕಾಲ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರ ಈಗ ತಾವು ಹೇಳಿದಾಗೆ ಮೊಬೈಲ್ ಆ್ಯಪ್ ಜನ್ರೇಷನ್ ಇದು, ಎಲ್ಲದಕ್ಕೂ ಮೊಬೈಲ್ ಆ್ಯಪ್ಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾವು ಈ ಸಂಚಾರ ನಿಯಂತ್ರಣ, ಸಂಚಾರ ವಾಹನ ದಟ್ಟಣೆ ಇವುಗಳನ್ನು ತಡೆಗಟ್ಟಲಿಕ್ಕೆ ಬಹುಶಃ ಇದೊಂದು ಇದಾಗ್ಬೋದು ಅಂತ ತಿಳಿದುಕೊಂಡು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಬಹುಶಃ ಸಾರ್ವಜನಿಕರು ನಮ್ಮೊಡನೆ ಇದ್ದರೆ ಇವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈ 3 ಆ್ಯಪ್ಗಳನ್ನು ಬೆಂಗಳೂರು ನಾಗರಿಕರು ಅತಿ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳೋದಕ್ಕೆ ನೀವು ಅವ್ರಿಗೇನು ಸಲಹೆಯನ್ನು ಕೊಡ್ತೀರಿ? 3 ಆ್ಯಪ್ಗಳಿಂದ ಅತಿ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳೋದು ಮುಖ್ಯವಾಗಿ ಅಂತಂದರೆ ಈಗ ನಾವು ಪ್ರಾಯೋಗಿಕವಾಗಿ ಇದನ್ನು ಲಾಂಚ್ ಮಾಡಿದ್ವಿ. ಈ 3 ಆ್ಯಪ್ಗಳ ಜೊತೆಗೆ ಇನ್ನೊಂದು ಹ್ಯಾಪಿ ಆಟೋ ಅಂತೇಳಿ ಒಂದು ಈ ಆಟೋ ರಿಕ್ಷಾಗಳ ಒಂದು ಬ್ರ್ಯಾಂಡಿಂಗ್ ಅಂದರೆ ರೇಟಿಂಗ್ ಬಗ್ಗೆ ಕೂಡ ಈಗ ಸುಮಾರು 2 ತಿಂಗಳ ಹಿಂದೆ ಲಾಂಚ್ ಮಾಡಿದ್ದೇವೆ. ಸೊ ಒಟ್ಟು 4 ಮೊಬೈಲ್ ಆ್ಯಪ್ಗಳು ಬೆಂಗಳೂರು ಟ್ರಾಫಿಕ್ ಸಂಚಾರ ಪೊಲೀಸರು ಈಗ ಲಾಂಚ್ ಮಾಡಿದ್ದಾರೆ. ಅವುಗಳ ಉಪಯೋಗವನ್ನು ಪಡೆದುಕೊಂಡು ಅದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕನ್ನು ಕೊಟ್ಟರೆ ಇವುಗಳ ಪ್ರತಿಯೊಂದು ಈ ಆ್ಯಪ್ಗಳೇನಿದೆ ಅವು ದೇ ಗೋ ಥ್ರೂ ಪ್ರೋಸೆಸ್ ಅಪ್ಡೇಟ್ ಆಗ್ತಾ ಇರ್ತೇವೆ. ನಿಮ್ಮ ಒಂದು ಫೀಡ್ಬ್ಯಾಕ್ ಮೇರೆಗೆ ನಾವು ಅದು ಇನ್ನೂ ಸುಧಾರಿಸಲಿಕ್ಕೆ ಮತ್ತು ಇನ್ನೂ ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಈ ಯುವಕರು ಏನು ಮುಂದೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ. ಆ್ಯಂಡ್ ಅವರು ಯಾವುದೇ ಒಂದು ಹಣದ ಅಥವಾ ಯಾವುದೇ ಒಂದು ಈ ಅಪೇಕ್ಷೆಯನ್ನು ಮಾಡದೇ ಈ ಒಂದು ಕೆಲಸವನ್ನು ಅವರು ಸಾರ್ವಜನಿಕರಿಗೋಸ್ಕರ ಮತ್ತು ಟ್ರಾಫಿಕ್ ಇದರ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ವಿ ವೆಲ್ಕಮ್ ಆ್ಯಂಡ್ ವಿ ಅಪ್ರಿಷಿಯೇಟ್ ದೇರ್ ವರ್ಕ್. ಮತ್ತು ಇದನ್ನು ಸಾರ್ವಜನಿಕರು ಕೂಡ ಅವರಿಗೆ ಪ್ರೋತ್ಸಾಹವನ್ನು ನೀಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಈ ರೀತಿಯ ಜನರು ಮುಂದೆ ಬರಲಿಕ್ಕೆ ಮತ್ತು ಅವರೊಡನೆ ನಾವು ಕೆಲಸ ಮಾಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಬೆಂಗಳೂರು ನಗರದ ಸಂಚಾರ ದಟ್ಟಣೆ, ವಾಹನದ ಒಂದು ದಟ್ಟಣೆಗಳನ್ನು ಸಹ ಪರಿಹರಿಸಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಎಸ್, ದಯಾನಂದ್ ಸರ್, ಧನ್ಯವಾದಗಳು ಮತ್ತು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇವತ್ತಿನ ಕಾಲಕ್ಕೆ ತಕ್ಕನ ಹಾಗೆ ಬೆಂಗಳೂರು ಪೊಲೀಸರು, ಟ್ರಾಫಿಕ್ ಪೊಲೀಸರು ಅಪ್ಡೇಟ್ ಆಗ್ತಾ ಇದ್ದಾರೆ ಮತ್ತು ಜನರನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ತಮಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ನೆನಪಿರಲಿ, ಟ್ರಾಫಿಕ್ ಪೊಲೀಸ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಒಂದು ಆ್ಯಪ್, ಪಬ್ಲಿಕ್ ಐ ಅನ್ನುವಂಥದ್ದು ಇನ್ನೊಂದು ಆ್ಯಪ್, ಲೆಟ್ ಅಸ್ ಡ್ರೈವ್ ಅಲಾಂಗ್ ಅನ್ನುವಂಥದ್ದು ಮತ್ತೊಂದು ಮೊಬೈಲ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ನಲ್ಲಿದ್ದರೆ ಬಹುಶಃ ನಿಮ್ಮ ಸಂಚಾರ, ಬೆಂಗಳೂರಿನಲ್ಲಿ ನಿಮ್ಮ ಸಂಚಾರ ಇನ್ನಷ್ಟು ಸುಗಮವಾಗಬಹುದು ಅನ್ನುವಂಥದ್ದು ಅಂಥ ನಿರೀಕ್ಷೆಗಳು ನಮಗಂತೂ ಇದೆ ಮತ್ತು ಜೊತೆಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೂ ಇದೆ. ಎಸ್, ಇನ್ನು ಬೆಂಗಳೂರಿಂದ ಇನ್ನೊಂದು ಸುದ್ದಿ. ಬೆಂಗಳೂರಿನ KR ಪುರಂ ಇವತ್ತು ಒಂದು ಬರ್ಬರ ಕೊಲೆಗೆ ಸಾಕ್ಷಿಯಾಯಿತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರೊಬ್ಬರ ಪತಿಯನ್ನು ಕಟಿಂಗ್ ಶಾಪ್ನಲ್ಲಿ ದುಷ್ಕರ್ಮಿಗಳು ಹೊಡೆದು ಕೊಲೆ ಮಾಡಿದ್ದಾರೆ. ಅದರ ವರದಿ ಇಲ್ಲಿದೆ. ಸಮಯ ಬೆಳಗ್ಗೆ 9 ಗಂಟೆ. ಸ್ಥಳ KR ಪುರಂನ ಬಾರ್ಬರ್ ಶಾಪ್. ಬೆಳಗ್ಗೆ 9 ಗಂಟೆ ಸಮಯ. KR ಪುರಂನ ವಾರ್ಡ್ ನಂಬರ್ 55ರ ಕಾರ್ಪೊರೇಟರ್ ಮಂಜುಳಾರ ಪತಿ ಶ್ರೀನಿವಾಸ್ಗೆ ಒಂದು ಕಂಟಕ ಕಾದಿತ್ತು. ಕಟಿಂಗ್ ಮಾಡಿಸಲೆಂದು ಸೆಲೂನ್ಗೆ ಬಂದಿದ್ದ ಶ್ರೀನಿವಾಸ್ ಮೇಲೆ ದುಷ್ಕರ್ಮಿಗಳ ತಂಡ ಬಂದು ಏಕಾಏಕಿ ಲಾಂಗು ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿತ್ತು. ಬಾರ್ಬರ್ ಶಾಪ್ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶ್ರೀನಿವಾಸ್ರನ್ನ ತಕ್ಷಣವೇ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಯಿತು. ವಿಚಾರ ತಿಳಿಯುತ್ತಿದ್ದಂತೆ ಪತ್ನಿ ಮಂಜುಳಾ ಹಾಗೂ ಸಂಬಂಧಿಕರು ಹಾಗೂ ಸ್ನೇಹಿತರು ತಕ್ಷಣವೇ ಆಸ್ಪತ್ರೆ ಬಳಿ ಬಂದರು. ಇತ್ತ ಹಲ್ಲೆಗೊಳಗಾಗಿದ್ದ ಶ್ರೀನಿವಾಸ್ ಆಸ್ಪತ್ರೆ ಸೇರುತ್ತಿದ್ದಂತೆ ಅತ್ತ KR ಪುರಂನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಪೊಲೀಸರು ಅತ್ತ ಪರಿಸ್ಥಿತಿ ತಿಳಿಗೊಳಿಸುವಷ್ಟರಲ್ಲಿ ಇತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಶ್ರೀನಿವಾಸ್ ಕೊನೆಯುಸಿರೆಳೆದರು. ಶ್ರೀನಿವಾಸ್ ಕೊನೆಯುಸಿರೆಳೆದರು ಎಂಬ ವಿಚಾರ ಹೊರಬೀಳುತ್ತಿದ್ದಂತೆ ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ತಕ್ಷಣವೇ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಮಂಜುಳಾ ದೇವಿಯವರ ಪತಿಯವರಾದಂಥ ಕಾರ್ಪೊರೇಟರ್ ಅವರು, ಬೆಂಗಳೂರಿನ KR ಪುರದ ಕಾರ್ಪೊರೇಟರು, ಅವರ ಪತಿಯವರಾದಂಥ ಶ್ರೀನಿವಾಸ್ ಅವರನ್ನು ಇವತ್ತು ರಾಜಕೀಯದ ದ್ವೇಷದಿಂದ ಕೊಲೆ ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ನನಗನ್ಸ್ತೈತೆ ಇವತ್ತು ಬೆಂಗಳೂರು ಒಂದು ಮರ್ಡರ್ಸ್ ಸಿಟಿ ಆಗೋಗ್ಬಿಟ್ಟಿದೆ. ಇವತ್ತು ಒಬ್ಬ ಕಾರ್ಪೊರೇಟರ್ ಇವ್ರಿಗೆ ಪ್ರಾಣ ರಕ್ಷಣೆಗೆ ಅವಕಾಶ ಇಲ್ಲ ಅಂದರೆ ಈ ಬೆಂಗಳೂರಲ್ಲಿ ಸಾಮಾನ್ಯ ಜನಗಳ ಸ್ಥಿತಿ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಯಾರಿಗೂ ರಕ್ಷಣೆ, ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ. BJP ಕಾರ್ಯಕರ್ತರ ರಕ್ಷಣೆ ಸ್ಥಿತಿ ಇದೆ. ಅದು ಪ್ರತಿಭಟನೆಯನ್ನು
ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 1 ವರ್ಷದ ಹಿಂದೆಯೂ ಶ್ರೀನಿವಾಸ್ರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಸ್ಥಳೀಯ ರಾಜಕಾರಣಿಗಳೇ ಇದಕ್ಕೆಲ್ಲ ಕಾರಣ ಎಂದು ಮಾಜಿ ಶಾಸಕ ನಂದೀಶ್ ರೆಡ್ಡಿ ಆರೋಪಿಸಿದರು. ಪೊಲೀಸ್ನವ್ರು ತಿಳಿಸಿದ್ದೀರಿ, ಇದು ಕ್ರಮ ತಗೊಳ್ಳೋ ತನಕ ನಾವು ಇವತ್ತು ಈ ಶ್ರೀನಿವಾಸ್ ಅವರ ಶರೀರವನ್ನು ಸ್ಟೇಷನ್ ಎದುರುಗಡೆ ಇಟ್ಕೊಂಡು ನಾವು ಅಲ್ಲೇ ಕೂತ್ಕೊಳ್ತಿದ್ದೀರಿ. ಕ್ರಮ ತಗೋಬೇಕು ಮತ್ತು ಅವ್ರು ಯಾರು ಆರೋಪಿಗಳಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇಡೀ ಡಿಪಾರ್ಟ್ಮೆಂಟ್ನವರು ಸ್ಥಳೀಯ ಶಾಸಕರ ನೆಂಟರು. ಹೆಸರು KR ಪುರದಲ್ಲಿ ಈಗಿರ್ತಕ್ಕಂಥ ಶಾಸಕರು ಯಾರು ಏನು ಸನ್ಮಾನ್ಯ ಭೈರತಿ ಬಸವರಾಜ್ ಅವರ ನೆಂಟರುಗಳು ಪೂರ್ತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಠಾಣೆಗಳಲ್ಲಿ ಇದ್ದಾರೆ. ಒಂದೇ ಒಂದು ಠಾಣೆ ಅದು ಇದು ಯಾವುದೋ ಮಹದೇವಪುರ, ಒಂದು ಭಾಗ ನಮಗೆ ಬರ್ತದೆ. ಇನ್ನು ಉಳಿದ ಠಾಣೆಗಳೆಲ್ಲನೂ ಇರ್ತಕ್ಕಂಥವ್ರು ಒಂದು ಹಿನ್ನೆಲೆ ಇರ್ತಕ್ಕಂಥವ್ರು. ಈ ರೀತಿಯಾದಂಥ ಮಾಡಿಕೊಂಡು ಬೇರೆ ಪಕ್ಷಗಳವ್ರು ಯಾರೂ ಓಡಾಡಬಾರ್ದು, ಸಾರ್ವಜನಿಕರಿಗೆ ಭಯ ಪಡಬೇಕು. ಮತ್ತು ಬೇರೆ ಬೇರೆ ದಿನನಿತ್ಯ ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿಸ್ತಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಬೆಂಬಲಿಗರು ಶ್ರೀನಿವಾಸ್ರವರ ಮೃತದೇಹವನ್ನ KR ಪುರಂ ಠಾಣೆ ಬಳಿ ಕೊಂಡೊಯ್ದು ಹಂತಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕೆಲವೊತ್ತು ಪ್ರತಿಭಟನೆ ಕೂಡ ನಡೆಸಿದರು. ಪರಿಸ್ಥಿತಿ ಉದ್ವಿಗ್ನಗೊಳ್ಳುವುದಕ್ಕೂ ಮುನ್ನ ಸ್ಥಳಕ್ಕೆ ತೆರಳಿದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಧರಣಿ ನಿರತರನ್ನ ಸಮಾಧಾನಗೊಳಿಸಿದರು. ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕೇಸ್ ಬಗ್ಗೆ ನಾನು ಈ ಹಂತದಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಇದು ಬರೀ ಇವತ್ತು ಮಾತ್ರ ಬೆಳಗ್ಗೆ ಆಗಿದ್ದರಿಂದ ನಾವು ಇದೇ ಎಲ್ಲ ಅಧಿಕಾರಿಯವರು ನಮ್ಮ ACPಯಿಂದ ಹಿಡಿದು ನಾನುವರೆಗೆ ಎಲ್ಲ ಇಲ್ಲಿ ಬರೀ ಈ ಪ್ರೊಸೆಸಲ್ಲಿ ಇದ್ದೀವಿ. ಇದು ನಾವು ಸ್ವಲ್ಪ ಒಮ್ಮೆ ಈ ಎಲ್ಲ ಕಾರ್ಯ ಆದಮೇಲೆ ನಾವೆಲ್ಲ ಇದಕ್ಕೆ ಫೋಕಸ್ ಮಾಡ್ತೀವಿ. ಮತ್ತು ಈಗ ಇದೇ ಕಾರಣದಿಂದ CCವರೆಗೆ ಈಗಾಗಲೇ ಕೇಸು ವಯಸ್ಸಾಗಿದೆ. ಯಾಕೆಂದರೆ ಅವ್ರಿಗೆ ಕೇಸ್ಗೆ ಅಡ್ಡಿ ಬರಬಾರ್ದು, ಇನ್ವೆಸ್ಟಿಗೇಷನ್ ತನಿಖೆಗೆ ಯಾವುದೂ ಅಡ್ಡಿ ಇರಬಾರ್ದು ಅಂತ ಹೇಳಿ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಸದ್ಯ ಈ ಬಗ್ಗೆ KR ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನಿಂದ ಅಭಿಷೇಕ್ ಜೈಶಂಕರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಈ ಕೊಲೆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಹಿಂದೆ ಕೂಡ ಇವರ ಮೇಲೆ ಮಾರಣಾಂತಿಕ ಹಲ್ಲೆಯೊಂದು ನಡೆದಿತ್ತು. ಆಗ ಪ್ರಕರಣ ದಾಖಲಾಗಿತ್ತಾ? ಆಗ ಹಲ್ಲೆ ಮಾಡಿದವರು ಯಾರು ಅನ್ನೋದು ಗೊತ್ತಾಗಿತ್ತಾ? ಮತ್ತು ಇಂಥದ್ದೊಂದು ತಮ್ಮ ಪ್ರಾಣವನ್ನು ತೆಗೆಯೋದಕ್ಕೆ ದುಷ್ಕರ್ಮಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದ ನಂತರ ಕೂಡ ಹೇಗೆ ಶ್ರೀನಿವಾಸ್ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಒಂದು ಕಟಿಂಗ್ ಸಲೂನ್ಗೆ ಹೋಗಿಬಿಡ್ತಾರೆ ಸುಮ್ಮನೆ ಅಂತ? ಹೌದು ಅಜಿತ್, ಈ ಹಿಂದೆ ಕೂಡ ಪ್ರತಾಪ್ ಅನ್ನೋನು ತನ್ನ ಸಹಚರನ ಜೊತೆ ಅವ್ರ ಮೇಲೆ ಅಟ್ಯಾಕ್ ಆಗಿರುತ್ತೆ, ಮಾರಣಾಂತಿಕ ಹಲ್ಲೆ ಕೂಡ ಆಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರುತ್ತೆ ಅಜಿತ್. ಈಗ ಇವತ್ತೇನು ಇದೊಂದು ಬರ್ಬರ ಹತ್ಯೆ ಅಂತಲೇ ಹೇಳ್ಬೋದು. ಪಕ್ಕಾ ಪ್ಲಾನ್ ಮಾಡಿಕೊಂಡು ಅವರು ಹಂತಕರು ರೆಡಿಯಾಗಿರುವಂಥದ್ದು. ಆ ಜಾಗದ ಅನತಿ ದೂರದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಇರುತ್ತೆ. ಅಲ್ಲಿ ಓಡಾಡ್ತಾ ಇರೋ ಸ್ಟೂಡೆಂಟ್ಸು ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರು ಬ್ಯಾಗ್ಗಳು ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಏನು ತಗೊಂಡೋಗ್ತಾರೆ ಪರಿಕರಗಳನ್ನು ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಅದು ಕೂಡ ಸೆಲೂನ್ಗೆ ಎಂಟ್ರಿ ಆದ ತಕ್ಷಣ ಹೆಲ್ಮೆಟ್ ಕೂಡ ಹಾಕಿದ ತಕ್ಷಣ ಅಲ್ಲಿದ್ದ ಕಟಿಂಗ್ ಮಾಡ್ತಿದ್ದವನು ಹೇಳೋ ಪ್ರಕಾರ ಕುತ್ತಿಗೆಗೆ ಇರಿದು ಕೊಂದಿದ್ದಾರೆ ಮತ್ತು ತಲೆಗೆ ಭೀಕರವಾಗಿ ಕೊಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸಲ್ಲಿ. ಅದರಲ್ಲಿ ಎಲ್ಲ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂದರೆ ಅದರಲ್ಲಿ ಇದ್ದ ಮೆದುಳು ಅದು ಇದು ಎಲ್ಲ ಆಚೆ ಬಂದಿರುವಂಥದ್ದು. ಈ ಹಿಂದೆ ಕೂಡ ಈ ಥರ ಘಟನೆ ನಡೆದಿರುವಂಥದ್ದು. ಈ ಹಿಂದೆ ಏನು ವಿಧಾನಸಭೆ ಎಲೆಕ್ಷನ್ ನಡೆಯೋ ಟೈಮಲ್ಲೇ ಕೂಡ ಈ ಥರ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮತ್ತು ಈಗಲೂ ಅಷ್ಟೇ MP ಎಲೆಕ್ಷನ್ ಕೂಡ ಹತ್ತಿರ ಬಂದಿದೆ. ಇದೇ ಸಮಯದಲ್ಲಿ ಈ ಥರ ಹಲ್ಲೆ ನಡೆದಿರುವಂಥದ್ದು ಯಾವುದು ಕಾಕತಾಳಿ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾಜಿ ಗೃಹ ಮಂತ್ರಿಯಾದ ಅಶೋಕ್ ಕೂಡ ಆರೋಪ ಮಾಡಿದ್ದಾರೆ ಅಜಿತ್. ಎಸ್, ಹಾಗಾದರೆ ಇದೊಂದು ರಾಜಕೀಯ ವೈಷಮ್ಯಕ್ಕಾಗಿ ನಡೆದ ಕೊಲೆ ಅಂತ BJP ಅವರು ಏನು ಆರೋಪಿಸ್ತಾ ಇದ್ದಾರೆ, ಅದರಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶಗಳು ಕಾಣಿಸ್ತಾ ಇದೆಯಾ? ಈ ಹಿಂದೆ ನಡೆದಂಥದ್ದು ವಿಧಾನಸಭೆ ಚುನಾವಣೆಗಳ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿತ್ತು. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಕೊಲೆ ಆಗುತ್ತೆ. ಹಾಗಾದರೆ BJP ಮುಖಂಡರು ಮಾಡ್ತಾ ಇರುವಂಥ ಆರೋಪದಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶಗಳು ಕಂಡು ಬರ್ತಾ ಇದೆಯಾ? ಅಜಿತ್, ಇವಾಗ ಎರಡು ಕಾಕತಾಳಿ ಅಂತಲೇ ಹೇಳಿದೆ ಆಗ್ಲಿಂದ. ಇದು ಎಲೆಕ್ಷನ್ ನಡೆಯೋ ಟೈಮ್ಗೆ ಹಿಂದೆ ಮುಂದೆ ಇದು 1 ತಿಂಗಳು ಹಿಂದೆ ಹೆಚ್ಚು ಕಮ್ಮಿ ಅಂತರದಲ್ಲೇ ನಡೆದಿರುವಂಥದ್ದು. ಇವರೆಲ್ಲ BJP ಲೀಡರ್ಸ್ಗಳು ಮತ್ತು ಇನ್ನು ಕೆಲವರು ಅವರ ಬೆಂಬಲಿಗರು ಹೇಳೋ ಪ್ರಕಾರ ಇದು ಹಳೆ ದ್ವೇಷ ಅಥವಾ ರಾಜಕೀಯ ಸಂಬಂಧಕ್ಕೆ ಇದು ಹತ್ಯೆ ನಡೆದಿರುವಂಥದ್ದು ಅಂತ ಪಕ್ಕ ಹೇಳ್ತಾ ಇರುವಂಥದ್ದು ಅಜಿತ್. ಎಸ್, ಧನ್ಯವಾದ ಅಭಿಷೇಕ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದು KR ಪುರಂದಲ್ಲಿ ನಡೆದಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಮಂಜುಳಾ ಅವರ ಪತಿ ಶ್ರೀನಿವಾಸ್ ಕೊಲೆಗೆ ಸಂಬಂಧಪಟ್ಟಂತಹ ಸುದ್ದಿ.
ಇದರಲ್ಲಿ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಆದರೆ ನಿಜವಾದ ಆರೋಪಿಗಳ ಅರೆಸ್ಟ್ ಆಗ್ತಾರಾ ಮತ್ತು ಕೊಲೆಗೆ ನಿಜವಾದ ಕಾರಣ ಪತ್ತೆಯಾಗುತ್ತಾ? ಪತ್ತೆಯಾದರೂ ಅದನ್ನು ಪೊಲೀಸರು ಬಹಿರಂಗಗೊಳಿಸ್ತಾರಾ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ನಿಮಗೋಸ್ಕರ ನಮ್ಮ ಕ್ರೈಮ್ ರಿಪೋರ್ಟರ್ಗಳು ತರ್ತಾ ಇರ್ತಾರೆ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಶಿವಮೊಗ್ಗದಲ್ಲಿ ಪರಿಹಾರದ ಹಣ ಕೊಡಿಸುವಾಗ ರೈತರಿಗೆ ವಂಚನೆ ಮಾಡಿದಂಥ ಪ್ರಕರಣ, ಅದರ ವರದಿಯನ್ನು ಕೊಡ್ತೀನಿ.